ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂಥ ಕ್ವಶನ್, ತುಂಬ ಜನ ಕೇಳ್ತಾನೆ ಇರುವಂಥ ಕ್ವಶನ್ ಏನಂತಂದರೆ, ವಾಚ್ ಟೈಮ್ ಕಡಿಮೆ ಆಗ್ತಿದೆ, ಏನಕ್ಕೆ ಆಗ್ತಾ ಇದೆ? ನಮ್ಮ ವಾಚ್ ಟೈಮ್ ಕಡಿಮೆ ಆಗಿದೆ, ನಾನು ನೋಡ್ತಾ ಇದ್ದೀನಿ, ನಾನು ನೋಡ್ತೀನಿ ಆದ್ರೂ ಕಮ್ಮಿ ಆಗಿದೆ. ತುಂಬ ಜನ ಕ್ವಶನ್ ಕೇಳ್ತಿದ್ದೀರಾ. ನಾನು ಇದಾಗಲೇ ವಾಚ್ ಟೈಮ್ ಬಗ್ಗೆ 2 ರಿಂದ 3 ವಿಡಿಯೋ ಮಾಡಿದ್ದೀನಿ. ನಿಮ್ಮ ಡೌಟ್ ಕೇಳೋದು ತಪ್ಪಲ್ಲ, ಬಟ್ ನಾನು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನೋಡಿ ಅಥವಾ ಲಿಂಕ್ ಕಳಿಸಿರ್ತೀನಿ, ಬಟ್ ನೀವು ಅದನ್ನು ಕಂಪ್ಲೀಟಾಗಿ ನೋಡೋದ್ರೆ ನನಗೆ ಅದೇ ಬೇಜಾರು. ಎಷ್ಟು ಸರಿ ವಿಡಿಯೋ ಮಾಡಿರ್ತೀನಿ, ಎಷ್ಟು ಸರಿ ಹೇಳಿರ್ತೀನಿ ಅದ್ರ ಬಗ್ಗೆನೇ, ಮತ್ತೆ 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 ಸೇಮ್ ಕ್ವಶನ್ ರಿಪೀಟ್ ಆದಾಗ ವಿಡಿಯೋ ನಾನು ಮಾಡೋಕ್ಕೆ ನಂಗೆ ಬೇಜಾರಿಲ್ಲ, ಬಟ್ ಅರ್ಥ ಆಗೋದಿಲ್ಲ. ಎಷ್ಟು ಸರಿ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಕೇಳ್ತಿರ್ತೀನಿ, ನಂಗೆ ಅದು ಬೇಜಾರು ಅನಿಸ್ತಾ ಇರುತ್ತೆ. ವಿಡಿಯೋ ಫುಲ್ ನೋಡೋಕ್ಕೆ ನಿಮಗೆ ನಾನು ಎಷ್ಟು ಥರ ಡೀಟೇಲಾಗಿ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ ಡೀಟೇಲಾಗಿ ಹೇಳ್ತೀರಾ, ನೀಟಾಗಿ ಅರ್ಥ ಆಗುತ್ತೆ ಅಂತ, ಬಟ್ ಎಷ್ಟೋ ಜನ ಅದನ್ನು ನೋಡೋದೇ ಇಲ್ಲ ವೀಡಿಯೋಸ್ನ. ಹಾಗೆ ಬಂದಾಗಲೇ ಇನ್ನೊಂದ್ಸರಿ ಕಮೆಂಟ್ ಮಾಡಿರ್ತಾರೆ, ಸೇಮ್ ವೀಡಿಯೋಗೆ ನಾನು ಏನು ವೀಡಿಯೋ ಕ್ಲಾರಿಟಿ ಕೊಟ್ಟಿರ್ತೀನೋ ಅದೇ ವೀಡಿಯೋಗೆ ಮತ್ತೆ ಕಮೆಂಟ್ ಹಾಕಿರ್ತಾರೆ, ಇದು ಹಿಂಗೆ ಆಗ್ತಿಲ್ಲ, ಏನು ಮಾಡಬೇಕು ಅಂತ. ನಾನು ಅದನ್ನೇ ಹೇಳ್ತೀನಿ, ವೀಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಎಂಡ್ ತನಕ ನೋಡಿ. ಎಂಡ್ ತನಕನೂ ನಾನು ಟಿಪ್ಸ್ ಕೊಡ್ತಾನೆ ಇರ್ತೀನಿ. ನಾನು ಲಾಸ್ಟ್ ಒಂದು 10 ಸೆಕೆಂಡ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ಬೋದು, ಬಿಟ್ಟರೆ ಅಲ್ಲಿವರೆಗೂ ನಾನು ಎಲ್ಲ ವಿಷಯನೂ ಹೇಳ್ತಾ ಇರ್ತೀನಿ. ಬಟ್ ಸ್ಕಿಪ್ ಮಾಡಿ ನೋಡಿರ್ತೀರ, ಎಲ್ಲ ಪೂರ್ತಿ ನೋಡಿರೋದೆಲ್ಲ ಸ್ಟಾರ್ಟಿಂಗಲ್ಲೇ ನನಗೆ ಕಮೆಂಟ್ ಹಾಕ್ಬಿಡ್ತೀರಾ. ಸೊ ನನಗೆ ಹೇಳೋದಕ್ಕೇನು ಬೇಜಾರಿಲ್ಲ, ಹೇಳ್ತಾನೆ ಇರ್ತೀನಿ. ಇನ್ನೂ ಎಷ್ಟು ಸರಿ ಬೇಕಾದರೂ ನಾನು ಹೇಳೋದಕ್ಕೆ ನನಗೆ ಬೇಜಾರಿಲ್ಲ, ಬಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಈಗ ನಿಮಗೆ ಅದು ಟೆನ್ಷನ್ ಇದ್ದೇ ಇರುತ್ತೆ, ಅಯ್ಯೋ ಹಿಂಗೆ ಆಗ್ತಿದೆ, ಏನಾಗುತ್ತೆ ಅಂತ ನಿಮಗೆ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಒಂದು ಸರಿ ನಾನು ಹೇಳೋದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ, ಕೊನೆ ತನಕ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ತುಂಬ ಜನ ಕೇಳ್ತಾ ಇದ್ದಾರೆ ವಾಚ್ ಟೈಮ್ ಡೌನ್ ಆಗಿದೆ ಅಂತ ಅಂದೆ. ನನಗೆ ಮೊನ್ನೆನೂ ಕೂಡ ಒಬ್ಬರು ಕಾರ್ತಿಕ್ ಅವರು ಕೇಳ್ತಾ ಇದ್ರು, ಅದಕ್ಕೆ ಮುಂಚೆನೂ ಎಷ್ಟೋ ಜನ ಕಮೆಂಟ್ಸ್ ಹಾಕ್ತಿದ್ದೀರಾ, ವಾಚ್ ಟೈಮ್ ಡೌನ್ ಆಗ್ತಿದೆ, ಹೇಗೆ ಡೌನ್ ಆಗುತ್ತೆ, ಏನಕ್ಕೆ ಡೌನ್ ಆಗ್ತಿದೆ, ಏನು ಪ್ರಾಬ್ಲಮ್ ಇದೆ ಹೇಳಿ. ವಾಚ್ ಟೈಮ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ, ಡಿಕ್ರೀಸ್ ಯೂಟ್ಯೂಬ್ ಮಾಡೋದೇ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಹಳೆ ವೀಡಿಯೋಸ್ದು ಆದರೆ ಇಲ್ಲಿ ನಾನು ವೀಡಿಯೋನ ಆದರೆ ಸ್ಕ್ರೀನ್ ರೆಕಾರ್ಡಿಂಗ್ ತೆಗೆದು ನಿಮ್ಮ ಜೊತೆ ತೋರಿಸ್ತೀನಿ, ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ, ಇವಾಗ ನಿಮ್ಮದು ಮೇನ್ ಪೇಜಲ್ಲಿ ನಾನು ಅದೇ ಹೇಳಿದ್ನಲ್ಲ, ಫೋಟೋಸ್ ಏನಾದರೂ ಆದರೆ ಸಿಕ್ಕರೆ ಅದನ್ನು ಹಾಕಿರ್ತೀನಿ. ಮೇನ್ ಪೇಜಲ್ಲಿ ನಿಮಗೆ ಏನು ತೋರಿಸ್ತಾ ಇರುತ್ತೆ, ಒಂದು ಕಡೆ ವ್ಯೂಸ್ ತೋರಿಸಿರುತ್ತೆ, ಇನ್ನೊಂದು ಕಡೆಗೆ ನಿಮಗೆ ವಾಚ್ ಟೈಮ್ ತೋರಿಸ್ತಾರೆ. ವಾಚ್ ಟೈಮ್ ತೋರಿಸಿರೋದು ಕಡೆ ನಿಮಗೆ ಆರೋ ಮಾರ್ಕ್ ಒಂದಿರುತ್ತೆ ಪಕ್ಕದಲ್ಲೇ, ಅದು ಒಂದು ಗ್ರೀನಲ್ಲಿ ಮೇಲೆ ತೋರಿಸ್ತಾ ಇರುತ್ತೆ, ಇನ್ನೊಂದು ಗ್ರೇ ಶೇಡಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ. ಸೊ ಏನಿದ್ರು ಅರ್ಥ, ನೀವು ಇದ್ರೆ ನಿಮಗೆ ಆರೋ ಮಾರ್ಕ್ ಮೇಲೆ ತೋರಿಸ್ತಾ ಇದೆ ಅಂದರೆ ನಿಮ್ಮದು ವ್ಯೂಸು ಜಾಸ್ತಿ ಇದೆ ಅಂತ ಅರ್ಥ ಅಂದ್ಕೊಳ್ತೀರಾ. ಟೈಮಿಂಗ್ಸು ಡೌನ್ ಇತ್ತು ಅಂದರೆ ವಾಚ್ ಟೈಮ್ ಕಮ್ಮಿ ಆಗಿದೆ. ಇವತ್ತು 350 ವಾಚ್ ಟೈಮ್ ಇದೆ ಅಂದರೆ 1-2 ದಿವಸ ಬಿಟ್ಟು ನೋಡೋತ್ತಿಗೆ ನೀವು ಅದು 320 ಬಂದಿರುತ್ತೆ, ಅದಾದಮೇಲೆ 200 ಚಿಲ್ಲರೆ ಬಂದಿರುತ್ತೆ, ಅದಾದಮೇಲೆ 100 ಚಿಲ್ಲರೆ ಬಂದಿರುತ್ತೆ. ನೀವೇನು ಅಂದ್ಕೊಳ್ತೀರಾ, ನಂದು ವಾಚ್ ಟೈಮ್ ಕಡಿಮೆ ಆಗಿದೆ, ವಾಚ್ ಟೈಮ್ ಕಟ್ ಆಗ್ತಾ ಇದೆ. ಸೊ ವಾಚ್ ಟೈಮ್ ಕಟ್ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ವಾಚ್ ಟೈಮ್ ಕಡಿಮೆ ಎಲ್ಲ ಕಟ್ಟು ಆಗಲ್ಲ, ಏನೂ ಆಗಲ್ಲ. ಅದು ನೀವು ಇಷ್ಟು ದಿವಸ ವೀಡಿಯೋ ಮಾಡದೇ ಇದ್ರು ವಾಚ್ ಟೈಮ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇವಾಗ ನಿಮ್ಮ ಒಂದು ಮೇಯ್ನ್ ವೀಡಿಯೋ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಿಮ್ಮ ಒಂದು ಗೂಗಲ್ ಕ್ರೋಮ್ನಲ್ಲಿ ನಿಮ್ಮ ಒಂದು ವಾಚ್ ಟೈಮ್ನ ನೋಡಿ, ಅದರಲ್ಲಿ ನೀಟಾಗಿ ನಿಮ್ಮ ವಾಚ್ ಟೈಮ್ ಏನಿರುತ್ತೆ ಅದರಲ್ಲಿ ಅಪ್ಲೋಡ್ ಆಗಿರುತ್ತೆ. ನಮ್ಮ ವಾಚ್ ಟೈಮ್ ಯಾವತ್ತೂ ಇವತ್ತಿಂದ ನನ್ನ ವೀಡಿಯೋದ ವಾಚ್ ಟೈಮ್ ಬರೋದು 2 ದಿವಸ ಆದಮೇಲೆ ನಮಗೆ ಕ್ರೋಮ್ನಲ್ಲಿ ನೀಟಾಗಿ ಅದು ಅಪ್ಲೋಡ್ ಆಗಿರುತ್ತೆ. ಇದು YT ಸ್ಟುಡಿಯೋದಲ್ಲಿ ನಿಮಗೆ ಸಿಗುತ್ತೆ, ಬಟ್ YT ಸ್ಟುಡಿಯೋದಲ್ಲಿ ನಿಮಗೆ ನೋಡೋದು ಗೊತ್ತಾಗ್ತಿಲ್ಲ. ನಾನು ಅದನ್ನು ಇಲ್ಲಿ ತೋರಿಸ್ತೀನಿ ನಿಮ್ಮ ಜೊತೆ, ಹೇಗೆ ನೋಡಬೇಕು ವಾಚ್ ಟೈಮ್ ಅನ್ನೋದನ್ನು. ಸೊ ನೀವು ಏನು ಅನ್ಕೊತೀರಾ, ಇವತ್ತಿಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ, ಒಂದು 350 ತೋರಿಸ್ತಿದೆ ಇವತ್ತು, ನಾಳೆಗಾಗಲೇ ವಾಚ್ ಟೈಮ್ ಕಡಿಮೆ ಆಗಿರುತ್ತೆ, 320 ತೋರಿಸ್ತಾರೆ. ಸೊ ಅದು ಕೌಂಟ್ ಆಗೋದಿಲ್ಲ, ಅದು ತೋರಿಸೋದು ಇಷ್ಟು % ಡೌನ್ ಆಗಿದೆ ಅಂತ. ನನ್ನ ಇದರಲ್ಲೇ ಆದ್ರೂ ವೀಡಿಯೋ ಸ್ವಲ್ಪ ದಿವಸ ನಾನು ನಿಲ್ಲಿಸಿದೆ ಅಂದರೆ, ಒಂದು ವಾರ ಈಗ ನಾನು ನಿಲ್ಲಿಸಿ, ಈಗೆಲ್ಲ ರನ್ನಿಂಗ್ ಸದ್ಯದಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಿದ್ದೀನಿ, ನಂದು ಗ್ರೀನ್ ಆ್ಯರೋ ತೋರಿಸ್ತಾ ಇದೆ. ಅದೇ ನಾನು ಲಾಸ್ಟ್ ಟೈಮ್ ಎಷ್ಟು ದಿವಸ ನಾನು ವೀಡಿಯೋಸ್ನ ಕಡಿಮೆ ಮಾಡಿದ್ದೆ, ಹಾಕೋದನ್ನು ನಿಲ್ಲಿಸಿದ್ದೆ. ಸೊ ಆವಾಗ ವ್ಯೂಸ್ ಡೌನ್ ಇದೆ. ಸೊ ಅದು ಪರ್ಸೆಂಟೇಜ್ ಡೌನ್ ಆಗಿರುತ್ತೆ. ಅಂದರೆ ಇಷ್ಟು % ಯೂಶ್ವಲಿ ನಿಮ್ಮ ಚಾನಲ್ಸಲ್ಲಿ ಜನ ನೋಡ್ತಾ ಇರ್ತಾರೆ. ಈಗ ನನ್ನ ಚಾನಲ್ ಒಂದು 68% ನಿಮ್ಮದು ಮುಂಚೆಗಿಂತ ಜಾಸ್ತಿ ಇದೆ ವ್ಯೂಸು ಅಂತ ಈ ರೀತಿ ಬರುತ್ತೆ. ಅದು ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಲಾಸ್ಟ್ 28 ದಿವಸದಲ್ಲಿ ನಿಮ್ಮ ವ್ಯೂಸ್ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ನಿಮಗೆ ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಲಾಸ್ಟ್ 28 ದಿವಸದಲ್ಲಿ ನಿಮ್ಮ ಒಂದು ವಿಡಿಯೋಗೆ ವ್ಯೂಸ್ ಹೇಗಿದೆ ಅನ್ನೋದು ತೋರಿಸುತ್ತೆ ಅಷ್ಟೇ, ಅದರಲ್ಲಿ ಬಿಟ್ಟರೆ ನಿಮ್ಮ ವ್ಯೂಸ್ ಡೌನ್ ಆಗಲ್ಲ. ಈಗ ಲಾಸ್ಟ್ 28 ದಿವಸದಲ್ಲಿ ಅಂತ ಅಂದರೆ ಅದು ಇವತ್ತಿಂದ ಹಿಂದೆ 28 ದಿವಸನ ಕೌಂಟ್ ಮಾಡಿರುತ್ತೆ. ನೀವು ಅದರೊಳಗೆ ಒಂದು 15ರಿಂದ 20 ದಿವಸದಲ್ಲಿ ನೀವು ವೀಡಿಯೋ ಹಾಕಿರ್ತೀರ, ಅದ್ರ ಮೇಲೆ ಒಂದು 2 ದಿವಸ ಮಧ್ಯದಲ್ಲಿ ಅವಾಗವಾಗ ಗ್ಯಾಪ್ ಬಿಟ್ಟಿರ್ತೀರ. ಸೊ ಆವಾಗ ಏನಾಗಿರುತ್ತೆ, ಇಲ್ಲ ಲಾಸ್ಟ್ ನೀವು ಯಾವಾಗ ಒಂದು 2 ದಿವಸ ವೀಡಿಯೋ ಹಾಕಿರಲ್ವೋ ಆವಾಗ ಆರೋ ಮಾರ್ಕ್ ಡೌನ್ ಆಗಿರುತ್ತೆ. ಅದರಲ್ಲಿ ಏನಂತ ತೋರಿಸುತ್ತೆ ಅಂತ ಅಂದರೆ, ವ್ಯೂಸ್ ಡೌನ್ ಆಗಿದೆ, ನಿಮ್ಮದು ಇಷ್ಟು % ಡೌನ್ ಆಗಿದೆ ಅಂತ. ನಿಮ್ಮದು ವಾಚ್ ಅವರ್ಸ್ ಕಡಿಮೆ ಆಗಲ್ಲ. ಕ್ರೋಮ್ನಲ್ಲಿ ಹೋಗಿ ಒಂದ್ಸರಿ ನೋಡಿ, ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರಿ ನೀವು, ಅದನ್ನು ಎಷ್ಟಿದೆ ಒಂದು ವಾಚ್ ಟೈಮ್ ಅನ್ನೋದನ್ನು. ನೆಕ್ಸ್ಟ್ ನೀವು ಇನ್ನೊಂದ್ಸರಿ ಹೋಗಿ ನೋಡಿದ್ರು ಇದರೊಳಗೆ ಕಮ್ಮಿ ಆದರೂ ಕೂಡ ಅದೇನು ಕಮ್ಮಿ ಆಗಿಲ್ಲ, ಅದು ಹಾಗೇ ಇರುತ್ತೆ. ಇದರೊಳಗೆ ಏನಂದರೆ % ಕಮ್ಮಿ ಆಗಿರುತ್ತೆ. ನೀವು ಯಾವತ್ತೂ ಇದರಲ್ಲಿ ನೋಡಿ ನೀವು ಡಿಸೈಡ್ ಆಗಿಬಿಡಿ. ಆ್ಯಂಡ್ ಇದರಲ್ಲಿ ಹೇಗೆ ಚೆಕ್ ಮಾಡೋದಂತ ಕೂಡ ನಾನು ತೋರಿಸ್ತೀನಿ. ಫಸ್ಟ್ ಆ ವಿಡಿಯೋ ನೋಡ್ಕೊಂಬರೋಣ. ಸೊ ಇದರಲ್ಲಿ ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ ನೋಡಿ. ಇವಾಗ ನಂದು ವಾಚ್ ಟೈಮ್ ಬಂದುಬಿಟ್ಟು 6:48 ಏನಿದೆ, ಅದು ಆರೋ ಮಾರ್ಕ್ ಮೇಲೆ ತೋರಿಸ್ತಾ ಇದೆ.
290 ಸಮಥಿಂಗ್ ಮೋರ್ ದ್ಯಾನ್ ಯೂಶ್ವಲ್ ಅಂತ ತೋರಿಸ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ 298 ಮೋರ್ ದ್ಯಾನ್ ದ ಯೂಶ್ವಲ್ ಆಗಿ ನಿಮ್ದು ಇಷ್ಟು ಬರ್ತಾ ಇತ್ತು, ಅದಕ್ಕಿಂತ ಇಷ್ಟು % ಜಾಸ್ತಿ ಆಗಿದೆ ಅಂತ. ಸೊ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದರಲ್ಲಿ 28 ಡೇಸಲ್ಲಿ ನಿಮ್ಮ ವ್ಯೂಸ್ ಹೇಗಿದೆ ಅಂತ ತೋರಿಸಿದ್ರೆ ಅದು ಆ್ಯರೋ ಮಾರ್ಕ್ ನಿಮಗೆ ಮೇಲೆ ತೋರಿಸ್ತಾರೆ. ನೀವು ಯಾವಾಗ ವೀಡಿಯೋಸ್ ಮಾಡೋದು ನಿಲ್ಲಿಸಿರ್ತೀರಾ ಅಥವಾ ನಿಮ್ಮ ಚಾನಲ್ನಲ್ಲೇ ಜನ ಬರೋದು ಕಮ್ಮಿ ಆಗಿರುತ್ತೋ ಆವಾಗ ಅದು ಆ್ಯರೋ ಮಾರ್ಕ್ ಡೌನ್ ತೋರಿಸೋದು ನಿಮಗೆ ಇಷ್ಟು ಯೂಶ್ವಲ್ ಆಗಿ ಬರ್ತಿದ್ದ ವ್ಯೂಸ್ಗಿಂತ ಇಷ್ಟು ಕಡಿಮೆ ಆಗಿದೆ ಅಂತ. ಯಾವತ್ತೂ ನಿಮ್ಮ ಒಂದು ಏನು ವಾಚ್ ಟೈಮ್ ಕಡಿಮೆ ಆಗೋದಿಲ್ಲ, ಕಟ್ ಕೂಡ ಮಾಡೋದಿಲ್ಲ. ಸೊ ನಾನು ಇದರಲ್ಲಿ ನಿಮಗೆ 28 ಡೇಸ್ ತೋರಿಸ್ದೆ, ನವೆಂಬರ್ದು ತೋರಿಸ್ದೆ. ಕೆಲವೊಂದೆಲ್ಲ ಯಾವಾಗ ನಂದು ವ್ಯೂಸ್ ಕಡಿಮೆ ಇದೆ ಆವಾಗ ನಂದು ಕೂಡ ಆ್ಯರೋ ಮಾರ್ಕ್ ಏನಂತ ತೋರಿಸುತ್ತೆ, ನಂದು ವಾಚ್ ಟೈಮಿಂದು ಕೂಡ ಏನಾಗುತ್ತೆ ಅಂತ ಅಂದರೆ ಡಿಕ್ರೀಸ್ಡ್ ಅಂತ, ಇಷ್ಟು % ಡಿಕ್ರೀಸ್ ಆಗಿದೆ ಅಂತಲೇ ತೋರಿಸೋದು. ಸೊ ಲೈಫ್ ಟೈಮ್ ಅಂತ ಕೊಟ್ವಿ ಅಂದರೆ ನೋಡಿರಿ, ನಂದು ಇವಾಗ ಇಷ್ಟು ತೋರಿಸ್ತಾ ಇದೆ, 3248 ಸಮಥಿಂಗ್ ತೋರಿಸ್ತಾ ಇದೆ ನನ್ನ ವಾಚ್ ಟೈಮ್. ಆ್ಯಂಡ್ ಅದನ್ನೇ ಎಷ್ಟು ದಿವಸ ಅಕಸ್ಮಾತ್ ನಾನು ವೀಡಿಯೋ ಮಾಡಿಲ್ಲ ಅಂದ್ರೂ, ಯಾರೂ ನನ್ನ ಚಾನಲ್ ವಾಚೇ ಮಾಡಿಲ್ಲ ಅನ್ನೋದು ಅಷ್ಟೇ ಇರುತ್ತೆ, ಯಾವತ್ತೂ ಕೂಡ ಅದು ಕಡಿಮೆ ಆಗೋದಿಲ್ಲ. ಸೊ ಇದು ಬಂದುಬಿಟ್ಟು ಏನಂತಾನೆ, ನಮ್ಮ YT ಸ್ಟುಡಿಯೋದಲ್ಲಿ ನಾವೇನು ಗೂಗಲ್ ಕ್ರೋಮ್ನಲ್ಲಿ ನೋಡ್ತೀವೋ ಅದೇ ಥರ ಇದರಲ್ಲಿ ಕೌಂಟ್ ಆಗುತ್ತೆ. ಇದ್ರೊಳಗೆ ನೋಡಿ ಸ್ವಲ್ಪ ಕಡಿಮೆನೇ ತೋರಿಸ್ತಾ ಇರುತ್ತೆ, ಯಾಕಂದರೆ ಇದರಲ್ಲಿ ಬೇಗ ಅಪ್ಡೇಟ್ ಆಗಿರೋದಿಲ್ಲ. ಸ್ಟುಡಿಯೋದಲ್ಲಿ ತೋರಿಸೋ ಥರ ಇದರಲ್ಲಿ ಬೇಗ ಅಪ್ಡೇಟ್ ಆಗಿರೋದಿಲ್ಲ. ಸೊ ಇದರೊಳಗಡೆ ನಿಮ್ಮ ಕ್ರೋಮ್ನಲ್ಲಿ ಏನು ತೋರಿಸುತ್ತೆ ಅದು ತೋರಿಸ್ತಾ ಇರುತ್ತೆ. ಸೊ ಇದು ಕಂಪ್ಲೀಟಾಗಿ ಲಾಸ್ಟ್ 28 ಡೇಸ್ 1 ಇಯರ್ ತನಕ ತಗೊಳ್ಳೋ ತನಕ ನಿಮಗೆ ಯಾವುದೇ ರೀತಿ ಮೆಸೇಜ್ ಆಗಲಿ ಇದಾಗಲಿ ಏನೋ ಒಂದು ಬರೋದಿಲ್ಲ ಕ್ರೋಮ್ ಕಡೆಯಿಂದ. ಸೊ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಾಚ್ ಟೈಮ್ ನೋಡೋದು ತುಂಬ ಈಸಿ ಇರುತ್ತೆ, ಬಟ್ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಅದನ್ನು ಎಷ್ಟು ಥರ ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ಥರ ಟ್ರೈ ಮಾಡಿದ್ದೀನಿ. ಬಟ್ ನಾನು ಹೇಳಿದಾಗೆ ನೀವು ಮೇನ್ ಪೇಜಲ್ಲಿ ಯಾವತ್ತೂ ವಾಚ್ ಟೈಮ್ ನೋಡಬೇಡಿ. ಅದು ಏನಂತ ಅಂದರೆ ನಿಮ್ಮ ಪರ್ಸೆಂಟೇಜ್ ಇಷ್ಟು ಕಮ್ಮಿ ಆಗಿದೆ, ಸೊ ಮತ್ತೆ ಅದು ಗ್ರೋ ಮಾಡ್ಕೊಳ್ಬೇಕು ಅನ್ನೋದೊಂದು ಇಂಡಿಕೇಶನ್ ಅಷ್ಟೇ. ಅದು ನಿಮ್ದು ಇಷ್ಟು % ಡೌನ್ ಆಗಿದೆ ವ್ಯೂಸು, ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಅಷ್ಟೇ ಇರುತ್ತೆ. ಸೊ ವಾಚ್ ಟೈಮ್ ನೋಡೋದು ಹೇಳ್ಕೊಟ್ಟಿದ್ದೀನಿ, ಕ್ರೋಮಲ್ಲಿ ನೋಡೋದು ಕೂಡ ಹೇಳ್ಕೊಟ್ಟಿದ್ದೀನಿ, ಯಾವುದ್ರಲ್ಲಿ ನೋಡಿದ್ರೆ ಒಳ್ಳೇದು ಅಂತಲೂ ಹೇಳಿದ್ದೀನಿ. ಸೊ ಇದಿಷ್ಟೇ, ವಾಚ್ ಟೈಮ್ ಯಾವತ್ತೂ ಯಾರ್ದೂ ಕಡಿಮೆ ಆಗೋದಿಲ್ಲ. ನೀವು ವೀಡಿಯೋಸ್ ಮಾಡ್ತಾ ಹೋಗಿ ಬೇಗ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಒಂದು ವೀಡಿಯೋ ಅನ್ನೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.